ಕನ್ನಡದ ಖ್ಯಾತ ನಟಿ ಅದ್ವಿತಿ ಶೆಟ್ಟಿ ಅವರು ಈಗ ಜೈ ಅನ್ಲಿಕ್ಕೆ ಶುರು ಮಾಡಿದ್ದಾರೆ. ಮೇಡಮ್, ನಿಮಗೂ ಕೂಡ ಜೈ. ಏನು ಮೇಡಮ್ ಇದು ಜೈ? ಥ್ಯಾಂಕ್ ಯು ಸೊ ಮಚ್. ಏನು ಮೇಡಮ್ ಜೈ ಅಂದರೆ ಜೈ. ಈಗ ಜೈ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದೀರಾ, ರೂಪೇಶ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ. ಏನು ಅನ್ನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ದೇವರು ನಿಮ್ಮೆಲ್ಲರಿಗೂ ಚೆನ್ನಾಗಿ ಮಾಡಲಿ. ಆ್ಯಂಡ್ ಜೈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಇದು ನನ್ನ ಫಸ್ಟ್ ತುಳು ಸಿನಿಮಾ. ಬಟ್ ತುಳು ಜೊತೆ ಕನ್ನಡದಲ್ಲಿ ಬರ್ತಿದೆಯಲ್ಲ, ಅದು ಇನ್ನೂ ಖುಷಿ. ಸೊ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀರಾ. ಸೊ ಮೊದಲನೇ ತುಳು ಸಿನಿಮಾ ಅಂತ ಹೇಳ್ತಿದ್ದೀರಾ. ಎಲ್ಲ ಒಂದು ಕಡೆ ಮಾತೃಭಾಷೆ ಕೂಡ ಹೌದು ತುಳು. ಸೊ ಅಲ್ಲೊಂದು ಕಡೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತಲ್ಲ, ನಮ್ಮದು ಅನ್ನೋದೊಂದು ಜಾಸ್ತಿ ಇರುತ್ತೆ. ಡೆಫಿನೆಟ್ಲಿ. ಯಾಕಂದರೆ ನನಗೆ ಇದು ಒಂದು ಆಸೆ ಇತ್ತು. ನನಗಿಂತ ಹೆಚ್ಚಾಗಿ ನನ್ನ ಅಪ್ಪದು ತುಂಬ ಆಸೆ ಇತ್ತು ಅವ್ರಿಗೆ ನಾನು ತುಳು ಸಿನಿಮಾದಲ್ಲಿ ನಟನೆ ಮಾಡಬೇಕು ಅಂತ. ನನಗೆ ಪರ್ಸ್ನಲಿ ತುಳು ಸಿನಿಮಾನೂ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಏನಾಯಿತು ಅಂದರೆ ಒಂದೊಳ್ಳೆ ಸ್ಕ್ರಿಪ್ಟ್ ಸಿಗಲಿ, ಒಂದೊಳ್ಳೆ ಟೀಮ್ ಸಿಗಲಿ ಅಂತ ಕಾಯ್ತಾ ಇದ್ದೆ. ಆ್ಯಂಡ್ ಫೈನಲಿ ರೂಪೇಶ್ ಅವರು ನನಗೆ ಆಪರ್ಚುನಿಟಿ ಕೊಟ್ಟರು. ಆ್ಯಂಡ್ ಫೈನಲಿ ನನ್ನ ಭಾಷೆಯಲ್ಲಿ ಮಾತಾಡೋಕ್ಕೆ, ಆಮೇಲೆ ಸೆಟ್ಟಲ್ಲೆಲ್ಲ ಅಂದರೆ ತುಳುವಲ್ಲಿ ಮಾತಾಡಿ ನಾವು ನಮ್ಮ ಬೆಂಗಳೂರಲ್ಲಿ ಅಂದರೆ ಕನ್ನಡದಲ್ಲೇ ಮಾತಾಡ್ತಿರ್ತೀವಿ, ಅಲ್ಲಿ ನಮ್ಮ ಭಾಷೆಯಲ್ಲೇ ಮಾತಾಡೋದಕ್ಕೆಲ್ಲ ಅದು ಒಂಥರ ಬೇರೆಯೇ ಫೀಲಿಂಗ್. ಸೊ ತುಂಬ ಖುಷಿ ಆಗ್ತಿದೆ. ಸೊ ಸಿನಿಮಾದಲ್ಲಿ ಅಭಿನಯಿಸುವಾಗ ಹೇಗಿತ್ತು ಆ ಸೆಟ್ಟಲ್ಲಿದ್ದಂತಹ ನೆನಪುಗಳು? ಸೊ ಎಲ್ಲೆಲ್ಲಿ ಶೂಟ್ ಆಯಿತು? ಎಲ್ಲ ಮಂಗಳೂರಲ್ಲೇ ಶೂಟಿಂಗ್ ಮಾಡಿದ್ದು ನಾವು. ಆ್ಯಂಡ್ ನನಗೆ ಖುಷಿ ಏನಂತಂದರೆ ಮಂಗಳೂರಿನ ನಮ್ಮ ತುಳು ಇಂಡಸ್ಟ್ರಿ ಎಲ್ಲ ದಿಗ್ಗಜರ ಜೊತೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ತು. ಸುನಿಲ್ ಶೆಟ್ಟಿ ಸರ್ ಜೊತೆ ಸಿಕ್ತು. ಐ ಥಿಂಕ್ ನನಗೆ ಪರ್ಸ್ನಲಿ ಸುನಿಲ್ ಶೆಟ್ಟಿ ಸರ್ ಜೊತೆ ಕೆಲಸ ಮಾಡಿ ತುಂಬ ಖುಷಿ. ಏನಕ್ಕೆ ಇನ್ನೊಂದು ವಿಷಯದಲ್ಲಿ ಆಯಿತು ಅಂತಂದರೆ ಅವರ ಕೆಲವೊಂದು ಮಂಗಳೂರಲ್ಲಿ ಅವರ ಬಟ್ಟೆ ಬ್ರ್ಯಾಂಡ್ಗಳು ಅಂಗಡಿಗಳಿತ್ತು ಮುಂಚೆ, ಅದಕ್ಕೆಲ್ಲ ಇಂಟೀರಿಯರ್ ಮಾಡಿದ್ದು ನನ್ನ ಪಪ್ಪನೇ. ಒಂದೇ ಒಂದು ಬೇಜಾರು ಅಂದರೆ ಪಪ್ಪ ಇರಲಿಲ್ಲ ಸುನಿಲ್ ಶೆಟ್ಟಿ ಸರ್ ಜೊತೆ ನಾನು ಶೂಟಿಂಗ್ ಮಾಡುವಾಗ. ಬಟ್ ಸರ್ಗೆ ಹೇಳಿದಾಗ ಸರ್ಗೆ ತುಂಬ ಖುಷಿ ಆಯಿತು. ಓ ನೀವು ಅವ್ರ ಮಗಳ ಅಂತೆಲ್ಲ ಕೇಳಿದ್ರು. ಸೊ ಹಾಗಾಗಿ ನನಗೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ, ಆಮೇಲೆ ನಮ್ಮ ಊರಿದ್ದು ಒಂಥರ ನಮ್ಮ ಊರಲ್ಲಿ ಆ ಒಂದು ಏನು ಹೇಳ್ತಾರೆ ತೆಂಗಿನ ಮರದ ಕೆಳಗಡೆ ಎಲ್ಲ ಶೂಟಿಂಗ್ ಮಾಡೋದಿದೆಯಲ್ಲ, ಅದೆಲ್ಲ ತುಂಬ ಖುಷಿ ಕೊಡ್ತು ನನಗೆ. ಯಾಕಂದರೆ ಆ ಥರ ವಾತಾವರಣ ತುಂಬ ಇಷ್ಟ. ಆ್ಯಂಡ್ ಫಸ್ಟ್ ಟೈಮ್ ಸಿಕ್ಕಿದ್ದು ಆ ಥರ ವಾತಾವರಣದಲ್ಲಿ ಮಾಡೋಕ್ಕೆ. ಸೊ ತುಂಬ ಖುಷಿ ಆಯಿತು. ಸೊ ಜೈ ಸಿನಿಮಾದಲ್ಲಿ ಒಬ್ಬ ಪತ್ರಕರ್ತೆಯಾಗಿ ಕಾಣಿಸ್ಕೊತಾ ಇದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಒಂದು ಹೊಸ ಪಾತ್ರ? ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ನಿಮ್ಮೆಲ್ಲರಿಗೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಫೀಲ್ ಆಯಿತು. ಯಾಕಂತಂದರೆ ಆ ಜಾಬ್ ಮಾಡೋದಿದೆಯಲ್ಲ, ಅಷ್ಟು ಏನೇ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ನೀವು ನಿಮ್ಮ ಮೇಲೆ ತಗೋಬೇಕಾಗುತ್ತೆ. ಆ್ಯಂಡ್ ಅದನ್ನು ನೀವು ಜನರಿಗೆ ಒಪ್ಪಿಸ್ಬೇಕು, ಹೇಳಬೇಕು ಅನ್ನೋದು ಇದೆಯಲ್ಲ, ಸಿಕ್ಕಾಪಟ್ಟೆ ಕಷ್ಟ ಇದೆ. ಬಟ್ ನನಗೇನು ಖುಷಿ ಗೊತ್ತಾ, ನಾನು ಯಾವಾಗಲೂ ನಾನು ಹೇಳ್ತೀನಿ ನನ್ನ ಮೀಡಿಯಾದವ್ರಿಗೆ ಥ್ಯಾಂಕ್ ಯು. ಅಂದರೆ ನನ್ನ ಇಂಡಸ್ಟ್ರಿ 12 ವರ್ಷ 13 ವರ್ಷ ಇದ್ರೂ ಸಿನಿಮಾಗಳು ಮಾಡಿದರೆ ಸಾಕಾಗಲ್ಲ. ನೀವೆಲ್ಲರೂ ಸಾಥ್ ಕೊಟ್ರೇ ನಾವು ಇದ್ದೀವಿ ಅಂತ ಜನರಿಗೆ ಗೊತ್ತಾಗೋದು. ಸೊ ಅದೇ ಒಂದು ಪಾತ್ರನ ನಾನು ಇಲ್ಲಿ ಮಾಡಿದ್ರು ನಂಗೆ ತುಂಬ ಖುಷಿ ಇದೆ. ಸೊ ಜೈ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದೀರಾ. ಸೊ ಸಿನಿಮಾದ ಯಾವುದಾದ್ರೂ ಒಂದು ಡೈಲಾಗ್ ಹೇಳೋದಾದ್ರೆ? ಓಕೆ. ಏನನ್ನು ತೂಯರೆ ಬತ್ತಿ ನಾನಲ್ಲೇನು, ತುಳುವಲ್ಲೇ ಹೇಳ್ತೀನಿ ನಾನು. ಏನನ್ನು ತೂಯರೆ ಬತ್ತಿ ನಾನಲ್ಲೇನು ರಿಜೆಕ್ಟ್ ಮಾಡ್ತಿದ್ದು ಅಕ್ಲೇ ನಮ್ಮ ಓನೆಡ್ ತುಪ್ಪನ ಎಕ್ಸ್ಪ್ರೆಷನ್ ತೂಯರೇನೆ ಖುಷಿ. ಸೊ ಸೂಪರ್ ಮ್ಯಾಮ್. ಇದ್ರ ಜೊತೆಗೆ ತಂದೆಯವರಿಲ್ಲ ಅಂತೇಳಿ ನೆನೆಸ್ಕೊಂಡ್ರಿ. ಸೊ ತಂದೆಯವರ ಕನಸನ್ನು ಈಡೇರಿಸ್ತಿದ್ದಾರೆ. ಯಾಕಂದರೆ ತುಳು ಸಿನಿಮಾದಲ್ಲಿ ಅವ್ರು ಇರಬೇಕಿತ್ತು ಅಂತ, ಆ ಬಗ್ಗೆ ಹೇಳೋದು? ಆ್ಯಕ್ಚುಲಿ ನಿನ್ನೆ ಅವ್ರು ತೀರ್ಕೊಂಡು 2 ವರ್ಷ ಆಗಿದ್ದು. ಆ್ಯಂಡ್ ಅವ್ರಿಗೆ ತುಂಬ ಆಸೆ ಇತ್ತು ನಾನು ತುಳು ಸಿನಿಮಾ ಮಾಡಬೇಕು, ನಾನು ಪೋಸ್ಟರ್ಸ್ ಎಲ್ಲ ಮಂಗಳೂರಲ್ಲಿ ಹಾಕಬೇಕು, ಹೋರ್ಡಿಂಗ್ಸ್ ಅಂತ ಅವರು ಹೇಳ್ಕೊತಿದ್ರು. ಅವರಿಲ್ಲ ಅಂದ್ರೂ ಇವತ್ತು ನನಗೆ ನೋಡಿ, ಇವತ್ತು ಟೀಸರ್ ಲಾಂಚ್ ಆಗ್ತಿದೆ ಅಂದರೆ ಅದು ಎಲ್ಲೋ ಒಂದು ಕಡೆ ಅವ್ರದ್ದೇ ಆಶೀರ್ವಾದ. ನನಗೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅವ್ರನ್ನ, ಜೆನ್ವಿನ್ ಆಗಿ ಹೇಳ್ಬೇಕಂದ್ರೆ. ಯಾಕಂದರೆ ಡೆಫಿನೆಟ್ಲಿ ಇಲ್ಲಿ ಇರ್ತಿದ್ರು ಇವಾಗ, ಮೇ ಬಿ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರು ಗ್ಯಾರಂಟಿ. ಇಲ್ಲಿಲ್ಲ ಅಂದ್ರೂ ಇವಾಗ ಇರ್ತಾರೆ ಎಲ್ಲ ಅಂದರೂ ಪಕ್ಕ. ಬಟ್ ತುಂಬ ಮಿಸ್ ಮಾಡ್ಕೋತೀನಿ ಅವ್ರನ್ನ. ಸೊ ಈ ಹಿಂದೊಮ್ಮೆ ನೀವು ನಿಮ್ಮ ಸಿಸ್ಟರ್ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರಿ. ಈಗ ಮತ್ತೆ ನೆಕ್ಸ್ಟ್ ಯಾವುದಾದ್ರೂ ಸಿನಿಮಾ ಮಾಡ್ತೀರಾ ನೀವು ನಿಮ್ಮ ಸಿಸ್ಟರ್ ಸೇರಿ? ಟು ಬಿ ವೆರಿ ಆನೆಸ್ಟ್, ನಿಮಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಆದಮೇಲೆ ನಮ್ಮಿಬ್ಬರನ್ನ ಬರೀ ಕರ್ನಾಟಕದಲ್ಲ, ನಾವು ಇನ್ಫ್ಯಾಕ್ಟ್ ಹೈದ್ರಾಬಾದಲ್ಲೆಲ್ಲ ಹೋದಾಗಲೂ ಕೆಲವರು ನೋಡಿದ್ದಾರೆ. ಆಮೇಲೆ ಇವರು ನೇಪಾಲಿ ಅವರೆಲ್ಲ ಸಿನಿಮಾ ನೋಡಿದ್ದಾರೆ. ಯಶ್ ಅವರು KGF ಬಂದಮೇಲೆ ಎಲ್ಲರೂ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ನೋಡಿ ನಮ್ಮನ್ನು ಗುರ್ತಿಡಿತಾರೆ. ಎಲ್ರದ್ದು ಒಂದೇ ಪ್ರಶ್ನೆ, ನೆಕ್ಸ್ಟ್ ನೀವಿಬ್ಬರು ಯಾವಾಗ ಕಾಣಿಸ್ಕೋತೀರಾ ಅಂತ. ನನ್ನದು ಅದೇ ಪ್ರಶ್ನೆ. ಅಂದರೆ ಪ್ರಶ್ನೆ ಅಲ್ಲ, ರಿಕ್ವೆಸ್ಟು ಡೈರೆಕ್ಟರ್ಸ್ಗೆ, ಒಂದೊಳ್ಳೆ ಕತೆ ಬರೀರಿ ಟ್ವಿನ್ಸ್ ಮೇಲೆ, ಸೂಪರ್ ಹಿಟ್ ಆಗುತ್ತೆ, ನಮ್ಮಿಬ್ಬರನ್ನ ಹಾಕಿ ಅಂತ. ಸೊ ನಾವು ವೆಯ್ಟಿಂಗ್, ನೋಡಬೇಕು. ಅದ್ವಿತಿ ಶೆಟ್ಟಿ ಅವರು ಕೇವಲ ಕನ್ನಡ ಮಾತ್ರ ಅಲ್ಲ, ತುಳು ಮಾತ್ರ ಅಲ್ಲ, ತಮಿಳಿಗೂ ಕಾಲಿಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಆ ಬಗ್ಗೆ ಯಾವ ಸಿನಿಮಾ ಯಾವಾಗ ಬರುತ್ತೆ? ಹೌದು, ತಮಿಳ್ ಸಿನಿಮಾ ಮಾಡ್ತಾ ಇದ್ದೀನಿ. ಶೂಟಿಂಗು ಮುಗ್ದಿದೆ, ಈ ವರ್ಷನೇ ಬರ್ತಾ ಇದೆ. ಇನ್ನೊಂದು ತುಳು ಸಿನಿಮಾನೂ ಮುಗ್ದಿದೆ, ಅದೂ ಮೋಸ್ಟ್ ಪ್ರಾಬ್ಲಿ ಅದು ನೆಕ್ಸ್ಟ್ ಇಯರ್ ಬರುತ್ತೆ.
ಬಟ್ ಫಸ್ಟ್ ಜೈ ಸಿನಿಮಾ, ಅದಾದಮೇಲೆ ತಮಿಳ್ ಇದೆ, ಆಮೇಲೆ ಇನ್ನೊಂದು ತುಳು ಇದೆ ಆ್ಯಸ್ ಆಫ್ ನಾವು. ಕನ್ನಡ ಒಂದು ಅಂದರೆ ಅದು ಆಲ್ರೆಡಿ ಸ್ಟಾರ್ಟ್ ಆಗಿದ್ದ ಸಿನಿಮಾ, ಅದು ಇವಾಗ ಕಂಟಿನ್ಯೂ ಆಗಬೇಕು. ಸೊ ಮೇ ಬಿ ನೆಕ್ಸ್ಟ್ ಮಂತ್ ಅದು ಶೂಟಿಂಗ್ ಇರುತ್ತೆ, ಅದಷ್ಟೇ. ಮೇಡಮ್, ಇದೆಲ್ಲದ್ರ ಜೊತೆಗೆ ಫ್ಯಾನ್ಸ್ದು ಒಂದು ಒತ್ತಾಸೆ ಇದೆ. ಅದ್ವಿತಿ ಅವರು ಸಿಂಗಲ್ ಆಗಿ ನೋಡಿ ನೋಡಿ ಬೋರ್ ಆಗ್ತಿದೆ, ಒಂಟಿ ಸಾಕು ಜಂಟಿ ಆಗ್ಲಿಕ್ಕೆ ಹೇಳಿ ಏನು ಅಂತ. ಅದೇನು ಸರ್, ಎಲ್ಲಿ ಹುಡುಗನೇ ಇಲ್ಲ ಅಲ್ಲ. ಲವರ್ ಇಲ್ವಾ ನಿಮಗೆ? ಅದಿತಿ ಶೆಟ್ಟಿ ಅವ್ರಿಗೆ ಲವರ್ ಇಲ್ವಾ? ಅಲ್ಲ, ಇದು ಯಾಕೆ ಯಾರು ನಂಬಲ್ಲ ಅಂತ ನಾನು ಇವಾಗ ಇದು ಪ್ರಶ್ನೆನ ನಿಮಗೆ ಕೇಳ್ತೀನಿ, ಓಕೆನಾ? ಯಾಕೆ ಯಾರು ನಾನು ಸಿಂಗಲ್ ಅಂತ ಹೇಳಿದ್ರೆ ನಂಬಲ್ಲ? ನೀವೇ ಹೇಳಬೇಕು ಮೇಡಮ್. ಅಲ್ಲ, ನೀವು ಯಾಕೆ ನಂಬಲ್ಲ ಅಂತ ಅಲ್ಲಿಂದನೂ ಒಂದು ವಾಯ್ಸ್ ಬಂತು, ಅಂತ ಅಂದರು. ಏನಕ್ಕೆ ಅಂತ ಇದೇ ರೀಸನಿಂದ ಅನಿಸುತ್ತೆ. ನಮ್ಮನ್ನು ನೋಡಿದ ತಕ್ಷಣ ಇವ್ರಿಗೆ ಹುಡುಗ ಇದ್ದಾರೆ ಅಂತ ಯಾರು ಹುಡುಗ ಅಪ್ರೋಚೇ ಮಾಡ್ತಾ ಇಲ್ಲ ಅನಿಸುತ್ತೆ. ಬಟ್ ಇಲ್ಲ, ಯಾರೂ ಇಲ್ಲ ಸದ್ಯಕ್ಕೆ. ಬಟ್ ನಿಜ ಹೇಳ್ಬೇಕಂದ್ರೆ ನನಗೆ ಕೆಲಸದ್ದೇ ಯೋಚನೆ, ನನಗೆ ಕೆಲಸ ಮಾಡಬೇಕು ಅಂತ. ಬಟ್ ಡೆಫಿನೆಟ್ಲಿ ಮದುವೆ ಆಗುವಂಥ ಆಸೆ ಇದೆ. ನನ್ನ ತುಂಬ ಫ್ಯಾಮಿಲಿ ಹುಡುಗಿ ನಾನು, ಹಾಗಾಗಿ ಆಸೆ ಇದೆ, ನೋಡೋಣ. ಏನು ಮನೇಲಿ ಏನಾದರೂ ಹುಡುಕ್ತಿದ್ದಾರಾ ಹುಡುಗನ? ನಾನು ಅದ್ರ ಬಗ್ಗೆ ಅವ್ರ ಹತ್ರ ಹೇಳೂ ಇಲ್ಲ. ದೇವ್ರ ದಯದಲ್ಲಿ ನಮ್ಮಪ್ಪ ಇದ್ದಾಗಲೂ ಅಷ್ಟೇ ಯಾವತ್ತೂ ಮದುವೆ ಅಂತ ಹೇಳಿಲ್ಲ. ನಾನು ಆ ವಿಷಯದಲ್ಲಿ ತುಂಬ ಬ್ಲೆಸ್ಡ್ ಅಂತ ಅನಿಸುತ್ತೆ. ಹಾಗಾಗಿ ನಾನು 12 ವರ್ಷ ಇಂಡಸ್ಟ್ರಿಯಲ್ಲಿ ಇನ್ನೂ ಸಿನಿಮಾ ಮಾಡ್ಕೊಂಡಿರೋದಕ್ಕಾಗಿದೆ. ಬಟ್ ಐ ಥಿಂಕ್ ಇಲ್ಲ, ಇವಾಗ ಗೊತ್ತಿಲ್ಲ, ಸದ್ಯಕ್ಕಂತೂ ಈ ವರ್ಷ ಅಂತೂ ಇಲ್ಲ. ಅದಿತಿ ಶೆಟ್ಟಿ ಅವರು ಸುಳ್ಳು ಹೇಳಲ್ಲ ಅಂತ ಗೊತ್ತು, ಆದರೆ ನಿಜ ಹೇಳ್ತಾರೆ ಅಂತ ಗೊತ್ತು. ಎಷ್ಟು ಪ್ರಪೋಸಲ್ ಬಂದಿದೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಫಿಷಿಯಲ್ ಆಗಿ ಫ್ಯಾಮಿಲಿಗೆ ಒಂದೆರಡು ಅಂದರೆ ಕೇಳದೆ ಬಂದಿರೋದು ಇದೆ. ಬಟ್ ನನಗೆ ಕೇಳ್ತಿರ್ತಾರೆ, ಬಟ್ ನಾನು ಯಾರು ಇಷ್ಟವರೆಗೆ ಸದ್ಯಕ್ಕೆ ಒಪ್ಕೊಂಡಿಲ್ಲ, ನೋಡೋಣ. ಈಗ ಗೌರಿ ಗಣೇಶ ಹಬ್ಬದ ಸಂಭ್ರಮ, ಸೊ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮೇಡಮ್, ನಿಮ್ಮ ಒಂದು ಗೌರಿ ಗಣೇಶ ಹಬ್ಬ ಹೇಗಿರುತ್ತೆ ಮನೇಲಿ, ಸಡಗರ ಸಂಭ್ರಮ? ಮಂಗಳೂರಲ್ಲಿ ನಾವು ಆ್ಯಕ್ಚುಲಿ, ಬೆಂಗಳೂರಲ್ಲೆಲ್ಲ ನೀವು ಸ್ವೀಟ್ ಎಲ್ಲ ತುಂಬ ಜಾಸ್ತಿ ಮಾಡ್ತೀರಾ. ನಮ್ಮ ಊರ ಕಡೆಯಲ್ಲಿ ಅದೆಲ್ಲ ಕಮ್ಮಿ. ಬಟ್ ಅಲ್ಲಲ್ಲಿ ಏರಿಯಾದಲ್ಲಿ ಗಣೇಶ ಇಡ್ತಾರಲ್ಲ, ನನಗೆ ನೆನಪಿರೋದು ನಾನು ಅಲ್ಲಿ ಹೋಗೋದು, ಆಮೇಲೆ ಪ್ರೊಸೆಷನ್ ಇರುತ್ತಲ್ಲ, ಅಲ್ಲಿ ನಾನು ನನ್ನ ತಂಗಿ ಬೇಜಾನು, ನಮ್ಮ ಹುಲಿ ವೇಷ ಎಲ್ಲ ಇರುತ್ತೆ ಒಂದೊಂದು ಸತಿ, ಪ್ರೊಸೆಷನ್ ಹಿಂದೆ ನಡ್ಕೊಂಡು ಹೋಗೋದು, ಅಷ್ಟು ನೆನಪು. ಇನ್ನೊಂದು ನೆನಪು ಅಂದರೆ ನನ್ನ ಬರ್ಡೇ ದಿನವೇ ಗಣೇಶ ಚತುರ್ಥಿ ಚಿಕ್ಕ ವಯಸ್ಸಲ್ಲಿ. ಸೊ ಯಾವಾಗಲೂ ವೆಜ್ ಊಟ. ಬಟ್ ಒಂದು ಖುಷಿ ಏನಂದರೆ ಹಬ್ಬ, ಯಾಕಂದ್ರೆ ನಮಗಿಬ್ಬರಿಗೆ ಗಣೇಶ ಚತುರ್ಥಿ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟ್ ಹಬ್ಬ. ಸೊ ಅದೇ ನೆನಪು. ಅದಿತಿ ಶೆಟ್ಟಿ ಅವ್ರು ಏನಾದರೂ ಗಣೇಶ ಮೆರವಣಿಗೆ ಹೊರಟ್ರೆ ಟಪಾಂಗುಚಿ ಹಾಕ್ತಾರಾ? ಪಕ್ಕ. ಅದು ಡ್ಯಾನ್ಸ್ ಅಂತಂದರೆ ಪ್ರೊಫೆಷ್ನಲ್ ಡಾನ್ಸರ್ ಆಗಿರೋದ್ರಿಂದ ಡಾನ್ಸು ಒಂದು ದೇವರು ಕಲೆ ನಮಗೆ. ಸೊ ಡೆಫಿನೆಟ್ಲಿ. ಸೊ ಈಗ ತಂದೆಯವರಿಲ್ಲ ಅಂತ ಹೇಳ್ತಾ ಇದ್ರಿ, ಅಮ್ಮ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಸೊ ನಿಮಗೆ ಸಿನಿಮಾಗಾಗಲಿ ಅಥವಾ ವೈಯಕ್ತಿಕ ಜೀವನಕ್ಕಾಗಲಿ ಎಷ್ಟೊಂದು ಶಕ್ತಿಯಾಗಿ ನಿಂತಿದ್ದಾರೆ, ಏನೆಲ್ಲ ಸಲಹೆ ಕೊಡ್ತಾರೆ ಅಮ್ಮ? ಅಮ್ಮ ಅವರು ತುಂಬ ಇನ್ನೋಸೆಂಟ್. ಆ್ಯಕ್ಚುಲಿ ನೀವು ಇವಾಗ ನೋಡ್ತಿರ್ತೀರ, ಅಲ್ಲಿ ಕೂತಿದ್ದವರು ಅವ್ರು ಎದ್ದೋಳಲ್ಲ, ಅಷ್ಟು ನಾಚಿಕೆ ಸ್ವಭಾವದವರು. ಬಟ್ ನಮಗೊಂದು ಅಣ್ಣ ಇದ್ದಾರೆ, ತುಂಬ ಜನರಿಗೆ ಗೊತ್ತಿರೋದಿಲ್ಲ, ಅಣ್ಣ ಇದ್ದಾರೆ. ಸೊ ಅಣ್ಣ ನಮಗೆ ಎಲ್ಲರಿಗೂ ತುಂಬ ಸಾಥ್ ಕೊಡ್ತಾ ಇದ್ದಾರೆ, ಐ ಥಿಂಕ್. ಆ್ಯಂಡ್ ನಾವಿಬ್ರೂ ತುಂಬ ಇಂಡಿಪೆಂಡೆಂಟ್ ಹುಡುಗಿರಾಗಿರೋದ್ರಿಂದ ನಾವು ಸ್ಟ್ರಾಂಗ್ ಇದ್ದೀವಿ. ಲೈಫ್ ಹೋಗಬೇಕಲ್ಲ ಮುಂದೆ, ಕಷ್ಟ ಆಗುತ್ತೆ ಒಂದೊಂದು ಸತಿ, ಅಂದರೆ ಅಪ್ಪ ಇಲ್ಲ ಅಲ್ವಾ, ಏನಾದರೂ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಬಟ್ ಐ ಥಿಂಕ್ ಅಣ್ಣ ಇರೋದ್ರಿಂದ ಟ್ರೂಲಿ ಬ್ಲೆಸ್ಡ್ ಅಂತ ಅನಿಸುತ್ತೆ. ಯಾಕಂದರೆ ಅಣ್ಣ ಪ್ರತಿಯೊಂದಕ್ಕೂ ಟೆನ್ಷನ್ ಇಲ್ಲ ಇವಾಗ, ಅಣ್ಣ ಇದ್ದಾರಲ್ಲ ಅಂತ. ಸೊ ಅವ್ರ ಹೆಸರು ಅರ್ಜುನ್ ಅಂತ. ಸೊ ಅದು ಬಿಟ್ಟು ನನ್ನ ತಂಗಿನೇ ಇದ್ದಾರಲ್ಲ, ನಾನು ಅವಳಿಗೆ ಸಪೋರ್ಟ್, ಅವಳು ನನಗೆ ಸಪೋರ್ಟ್, ಆ ಥರ. ಮೇಡಮ್, ಈಗ ಫೈನಲಿ ನವಂಬರ್ 14ಕ್ಕೆ ಸಿನಿಮಾ ಬರ್ತಾ ಇದೆ. ಸೊ ಹೇಗೆ ಅನ್ನಿಸ್ತಿದೆ ಫ್ಯಾನ್ಸ್ಗೆ? ಏನು ಹೇಳಿ? ತುಂಬ ಖುಷಿ ಆಗ್ತಿದೆ. ಟೀಸರ್ ನಾನು ನೋಡಿರಲಿಲ್ಲ, ಇವಾಗ ನೋಡಿಬಿಟ್ಟು ನಂಗೆ ತುಂಬ ಖುಷಿ ಆಯಿತು. ಇನ್ನೊಂದೇನೆಂದರೆ ತುಳುವಲ್ಲಿ ಫೈನಲಿ ನಮ್ಮ ಊರ ಕಡೆಯಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ದಟ್ ನಾನು ಒಬ್ಬಳು ತುಳುವಲ್ಲಿ ಸಿನಿಮಾ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದಿದ್ದು ನಟಿ ಅಂತ. ಫೈನಲಿ ಅದು ನನಗೆ ಇನ್ನೂ ಖುಷಿ. ಆಮೇಲೆ ಕನ್ನಡದಲ್ಲೂ ಬರ್ತಿರೋದ್ರಿಂದ ನನ್ನ ಫ್ಯಾನ್ಸ್ ಕೇಳ್ತಿದ್ರು, ಮ್ಯಾಮ್ ಕನ್ನಡದಲ್ಲಿ ಬರುತ್ತಾ, ನಮಗೆ ತುಳು ಬರಲ್ಲ ಅಂತ. ಸೊ ನಂಗೆ ಅದು ಇನ್ನೊಂದು ಖುಷಿ. ಸೊ ನೀವೆಲ್ಲರೂ ಸಿನಿಮಾ ನೋಡಿ ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ, ಇನ್ನಷ್ಟು ಸಿನಿಮಾಗಳು ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಓಕೆ ಮೇಡಮ್, ನಿಮಗೂ ಕೂಡ ಒಳ್ಳೆಯದಾಗಲಿ, ಸಿನಿಮಾಗೂ ಕೂಡ ಒಳ್ಳೆಯದಾಗಲಿ. ಜೈ ಸಿನಿಮಾಗೆ ಜೈ ಆಗಲಿ. ಇದಿಷ್ಟು ಅದಿತಿ ಶೆಟ್ಟಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.